ವಿಶೇಷವಾಗಿ ಕುಮಾರಸ್ವಾಮಿ ಅವರು ಇಲ್ಲೇ ಇದ್ದವರಲ್ವಾ, ರಾಜ್ಯ ರಾಜಕಾರಣದಲ್ಲಿ ಇದ್ದವರೇನೆ ಮೇಲ್ಗಡೆ ಹೋಗಿರೋದು. ನಾವ್ಯಾರಾದ್ರೂ ಹೇಳಿದ್ವಿ ಹೋಗಿ ಅಂತ? ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವರಿಗೆ. ಅವ್ರಾಗ ಅವರೇ ಹೋಯ್ತಾರೆ ಮೇಲ್ಕೆ, ಕೆಳಗೆ ಬರ್ತಾರೆ, ಮೇಲ್ಕೆ ಹೋಯ್ತಾರೆ, ಕೆಳಗೆ ಬರ್ತಾರೆ. ಒಂಥರ ಅವ್ರದ್ದೊಂಥರ ನಮ್ಮ ಜನ ಪಾಪ ಅವ್ರು ಎಲ್ಲಿ ಹೋದ್ರು ಪಾಪ ನಮ್ಮ ಜನ ಸ್ಪಂದಿಸ್ತಾರಲ್ಲ. ಅದಕ್ಕೆ ಯಾವಾಗ ಹೇಳೋರು ಕರ್ಮಭೂಮಿ ಅಂತ? ಹುಡ್ದಾಗಿಂದನೂ ಹೇಳ್ತಾವ್ರೆ ರಾಮನಗರ ಕರ್ಮಭೂಮಿ. ಇವತ್ತು ಹೇಳೋ ಅಷ್ಟೇ. ಅದು ಬರಲಿ ಒಳ್ಳೆ ನೋಡ್ರಿ, ಆಕಾಶ ನೋಡಕ್ ನುಗ್ಲೇನ್ರಿ. ಚುನಾವಣೆ ಇದು, ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ರಾಮನಗರಕ್ಕೆ ಈಗಿನ ಶಾಸಕರು ಕಾಣಿಕೆ ಏನು, ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡ್ರಿ. ಮುಂದಿನ ದಿವಸದಲ್ಲಿ ಇವರು ಮುಸ್ಲಿಂ ಶಾಸಕರಾದರೂ ಕೂಡ ಅವರು DK ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನು ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ. ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ. ನೀರಾವರಿ ವಿಚಾರದಿಂದ ಹಿಡಿದು, ರಸ್ತೆಗಳ ವಿಚಾರದಿಂದ, ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಯಾವ ರೀತಿ ಹಿಂದೆ ಅವರೇ ಎಲ್ಲ ಮಾಡ್ಬೋದಾಗಿತ್ತಲ್ಲ. ಅವರೇ 20 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ಎಲ್ಲರೂ ಇದ್ರಲ್ಲ, ಮಾಡ್ಬೋದಾಗಿತ್ತಲ್ಲ. ನೋಡಿದ್ರೆ ರಾಮನಗರದ ಸ್ಥಿತಿಗತಿ ಏನೈತೆ ಅಂತ. ಒಳಗಡೆ ಹೋಗಿದ್ರೆ ಟೌನಲ್ಲಿ ಓಡಾಡಿದ್ರೆ ನೀವು ಟೌನಲ್ಲಿ? ಮತ್ತೆ ಅವತ್ತು ಅವರೇ ಮಾಡಿದ್ರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ವಲ್ಲ. ಎಲೆಕ್ಷನ್ ಇದು, ಯಾರು ಬೇಕಾದ್ರೆ ನಿಂತ್ಕೋಬೋದು. ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ಕೋತೀವಿ ಅಂತಂದ್ರೆ ನಾವು ಬಿಡ್ಕೊಬಿಡ್ತೀವಿ. ರಾಹುಲ್ ಗಾಂಧಿ ಮೇಲೆ ನಾವು ನಿಂತ್ಕೋತೀವಪ್ಪ. ನಾವು ನಮ್ಮ ಕರ್ಮಭೂಮಿ, ಇದು ನಮ್ಮ ಕರ್ಮಭೂಮಿ. ನಾವು ಹುಟ್ಟಿದೀವಿ, ನಾವು ಬೆಳೆದಿವಿ, ನಾವು ಇಲ್ಲಿ ಹೊಡೆದಾಡ್ತೀವಿ. ಇಲ್ಲಿ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು. ಆದರೆ ಬಿಟ್ಟು ಓಡೋಗೋ ಪ್ರಶ್ನೆ ಬರಲ್ಲ. ನಾವು ಬೇರೆ ಊರಿಗೆ ಓಡೋಗೋದು, ಪುನಃ ಈ ಊರಿಗೆ ಓಡ್ ಬರೋದು ಪ್ರಶ್ನೆ ಇಲ್ಲ. ಇದ್ಮೇಲೆ ಒಂದೇ ಕಡೆ ಇರಬೇಕು. ಮಂಡಿಗೆ ಯಾರು ಹೋಗಿ ಅಂತ ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ಹೋಗಿ ಅಂತ ಯಾರು ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ನಿಂತ್ಕೊಳ್ಳೋಕೆ ಯಾರು ಹೇಳಿದವರು? ಕರ್ಮಭೂಮಿ ರಾಮನಗರದಲ್ಲಿ ನಿಂತ್ಕೊಂಡು ಸವಿಸ್ಬೇಕಾಯ್ತಾ ಕರ್ಮನ? ಅಲ್ಲಿಗೆ ಹೋಗ್ಬೇಕಾಯ್ತು. ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ರು, ಮಂಡ್ಯಕ್ಕೆ ಹೋದ್ರು, ಮಂಡ್ಯ ಬಿಟ್ರು, ಪುನಃ ರಾಮನಗರಕ್ಕೆ ಬರ್ತಾರೆ. ಒಂಥರ ನಮ್ಮನ್ನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಡ್ಬಿಟ್ಟವ್ರೆ ಕುಮಾರಣ್ಣ. ನಾನು ಹೆಂಗ್ ಹೋದ್ರು ಓಟ್ ಹಾಕ್ತಾರೆ ಅಂತ ಅವರು. ಒಂಥರ ನಾವೆಲ್ಲ ಬಫೂನ್ ಇದ್ದಂಗೆ ಕುಮಾರಣ್ಣಗೆ, ನಮ್ಮ ಜನಗಳೆಲ್ಲ ಬಫೂನ್ಗಳಿದ್ದಂಗೆ.